ಸ್ನೇಹಿತರೆ ನೋಡಿ, ಒಂದು ಸೂಪರ್ ಸಾಲಿಡ್ ಆಗಿ ಲುಕ್ಸ್ ಆಗಿರೋ ಪಿ ಸಿ ಇದೆ. ಫಸ್ಟ್ ಕಸ್ಟಮರು ಏನು ಹೇಳಿದ್ರು ಅಂದರೆ, ನನಗೂ ಇದೇ ಥರ ಪಿ ಸಿ ಬೇಕು, ಕೂಲರ್ ನನಗೂ ನೀವು ಬ್ಲ್ಯಾಕ್ ಥೀಮಲ್ಲಿ ಪಿ ಸಿ ಮಾಡ್ತಾ ಇದ್ದೀರಾ, ಬಟ್ ನನಗೆ ವೈಟ್ ಕಲರ್ದೇ ಕೂಲರ್ ಕೊಡಿ ಕಿಶನ್ ಬ್ರೋ, ನನಗೆ ವೈಟ್ ಅದು ಸ್ವಲ್ಪ ಎಲಿಗೆಂಟ್ ಲುಕ್ಸ್ ಬರ್ತಾ ಇದೆ, ನನ್ನ ಥೀಮ್ ಪ್ರಕಾರ ನನಗೆ ಇಷ್ಟ ಇದಾಗಿದೆ. ಇವನ್ ನಿಮ್ಗೆ ಬ್ಲ್ಯಾಕ್ ಬೇಕಾದ್ರೂ ಸೇಮ್ ಇರುತ್ತೆ ರೇಟು, ಆ್ಯಂಡ್ 3 ಲಕ್ಷ ಕೆಳಗೆ ಇದ್ರದ್ದು ಬಜೆಟ್ ಇದೆ. ಆಲ್ಮೋಸ್ಟ್ 5080 ಗ್ರಾಫಿಕ್ ಕಾರ್ಡ್ ಜೊತೆಗೆ ನಾನು ಮಾಡಿರೋದು ಈ ಪಿ ಸಿದಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಆ ಥರ ನಾವು ಕಂಪೋನೆಂಟ್ಸ್ ಯೂಸ್ ಮಾಡಿದ್ವಿ. ಇವನ್ ಅವ್ರಿಗೂ ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕ್ ಲಿಕ್ವಿಡ್ ಕೂಲರ್ ಕೊಡ್ಬೋದಾಯ್ತು, ಬಟ್ ಅವ್ರು ಹೇಳಿದ್ರು ಇಲ್ಲ, ನನಗೆ ಬ್ಲ್ಯಾಕ್ ಕೇಸ್ ಇರಲಿ, ಕೂಲರ್ ಬಂದ್ಬಿಟ್ಟು ವೈಟ್ ಕೊಡಿ, ನನಗೂ ಸ್ವಲ್ಪ ಎಲಿಗೆಂಟ್ ಆಗಿ ಲುಕ್ ಬರುತ್ತೆ, ಆ್ಯಂಡ್ ನನಗೂ ಫ್ಯಾನ್ಸ್ ಎಲ್ಲ ವೈಟಲ್ಲಿ ಕಾನ್ಫಿಗರ್ ಮಾಡಿ ಕೊಡಿ. ಇವನ್ ನಿಮ್ಗೆ ವೈಟು, ರೆಡ್, ಪಿಂಕು, ARGB ಯಾವ ಥರ ಕಲರ್ಸ್ ಬೇಕಂದ್ರೆ ಇದು ಮಾಡ್ಕೋಬೋದು. ಪ್ರಾಪರ್ ಆಗಿ ಒಂದು ಹೈ ಎಂಡ್ ರೆಂಡರಿಂಗು, ಗೇಮಿಂಗು, ಎಡಿಟಿಂಗು ಎಲ್ಲ ಥರ ಮಾಡೋದಕ್ಕೂ ಒಂದು 4K ಲೆವೆಲ್ ಪಿ ಸಿ ಅಂತ ಇದನ್ನು ಹೇಳ್ಬೋದು. 4K ಲೆವೆಲ್ ಪಿ ಸಿ ಯಾಕಂತ ಇದನ್ನು ಹೇಳೋದಂದ್ರೆ, ಇದರಲ್ಲಿ ಯೂಸ್ ಮಾಡಿರೋದು ಗ್ರಾಫಿಕ್ ಕಾರ್ಡು ತುಂಬ ಹೈ ಎಂಡು ಸಾಲಿಡ್ ಗ್ರಾಫಿಕ್ ಕಾರ್ಡು ಇದರಲ್ಲಿ ನಾವು ಯೂಸ್ ಮಾಡಿದ್ವಿ. ಆ್ಯಂಡ್ ಈ ಗ್ರಾಫಿಕ್ ಕಾರ್ಡ್ದು ಮಾಡೆಲ್ ನಂಬರ್ ಬಂದ್ಬಿಟ್ಟು MSI 5080 ಗೇಮಿಂಗ್ ಎಕ್ಸ್ ಟ್ರಿಯೋ ಅಂತ ಬರುತ್ತೆ. ಅದರಲ್ಲೂ ಓವರ್ ಕ್ಲಾಕ್ ಎಡಿಷನ್ ಇದೆ, ಗೇಮಿಂಗ್ ಎಕ್ಸ್ ಟ್ರಿಯೋ. ಈ ಗ್ರಾಫಿಕ್ ಕಾರ್ಡು ನಾರ್ಮಲ್ ಗ್ರಾಫಿಕ್ ಕಾರ್ಡ್ಗಿಂತ ಒಂದು 40-50 ಸಾವಿರ ರೂಪಾಯಿ ಎಕ್ಸ್ಪೆನ್ಸಿವ್ ಇರುತ್ತೆ. ರೀಸನ್ ಏನಂದರೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ, ಇದ್ರದ್ದು PCB ಕ್ವಾಲಿಟಿ ಪ್ಲಸ್ ಲುಕ್ಸ್ ಪರವಾಗಿ ನೀವು ನೋಡಿದ್ರೆ, ಒಂದು ಸಿಂಪಲ್ ಆಗಿ ನೀವು ನೋಡಿ ಆ ಗ್ರಾಫಿಕ್ ಕಾರ್ಡನ್ನು ಡಿಫ್ರೆಂಟ್ ಆಗಿ ಲುಕ್ ಬರುತ್ತೆ. ನೀವು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿರ್ಬೋದು, ಅದರಲ್ಲಿ ನಾವು ವರ್ಟಿಕಲ್ GPU ಮೌಂಟ್ ಮಾಡಿತ್ತು, ಇದರಲ್ಲಿ ವರ್ಟಿಕಲ್ GPU ಮಾಡಲಿಲ್ಲ. ಇದರಲ್ಲಿ ಬರೀ MSI ಅನ್ನೋದು ಈ ಹೆಸರು ಈ ಕಡೆ ಮಾತ್ರ RGB ಬರುತ್ತೆ. ಇಲ್ಲಿ ವೈಟ್ದು ಟೋಟಲ್ ಕಾನ್ಫಿಗರ್ ಮಾಡಿರೋದು ಕಾರಣ ಇದೆ. ಆ್ಯಂಡ್ ಓವರ್ ಕ್ಲಾಕ್ ಎಡಿಷನ್ ಇದೆ, 3 ವರ್ಷ ವಾರಂಟಿ ಇರುತ್ತೆ. ಬೇಸಿಕಲಿ ಇವ್ರದ್ದು ಶ್ಯಾಡೋ, ವೆಂಟಸ್ಸು, ಗೇಮಿಂಗ್ ಎಕ್ಸು, ಸುಪ್ರೀಮ್ ಎಕ್ಸು, ಇನ್ಸ್ಪೈರ್ ಈ ಥರ ತುಂಬ ಮಾಡಲ್ಸ್ ಬರುತ್ತೆ. ಬಟ್ ಗೇಮಿಂಗ್ ಎಕ್ಸ್ ಟ್ರಿಯೋ ರಿಯಲಿ ಒಂದು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರೋದು ಗ್ರಾಫಿಕ್ ಕಾರ್ಡ್ ಇದೆ. ಆ್ಯಂಡ್ ಇದ್ರದ್ದು ಫ್ರೀಕ್ವೆನ್ಸಿನೂ FSBನೂ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಕ್ ಗ್ರಾಫಿಕ್ ಕಾರ್ಡ್ಸ್ಗಿಂತ. ಸೊ ಕಸ್ಟಮರ್ ಇದನ್ನು ಚೂಸ್ ಮಾಡಿದ್ದಾರೆ. ಪ್ರಾಸೆಸರ್ ಅಗೇನ್ Ryzen 9 9900X 12 ಕೋರ್ಸ್ 24 ಥ್ರೆಡ್ಸ್, 76 MB ಕ್ಯಾಶ್ ಮೆಮೊರಿ ಇದೆ. 3DB ಕ್ಯಾಶ್ ಮೆಮೊರಿ ಇರೋದು ತೊಗೊಂಡಿಲ್ಲ, ಯಾಕಂದರೆ ಅವ್ರಿಗೂ ಮೇನ್ ಪ್ರಾಸೆಸಿಂಗ್ ಪವರ್ನೇ ಸಾಕಿತ್ತು. ಆ್ಯಂಡ್ 3DB ಕ್ಯಾಶ್ ಮೆಮೊರಿ ಅಲ್ಲಿ ಅವ್ರ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದಾರೆ. ರ್ಯಾಮ್ ಬಂದ್ಬಿಟ್ಟು ಅಗೇನ್ FSRದು 16GB ಎರಡು 6000 ಮೆಗಾಟ್ಸು. ಪ್ರೈಸ್ ಟು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. RGBದಲ್ಲಿ ಬರುತ್ತೆ. ಅಂಡರ್ 40K ಅಲ್ಲಿ ಯಾವುದಾದ್ರೂ ಒಂದು ಬಜೆಟ್ ಎಕನಾಮಿಕಲ್ ರ್ಯಾಮ್ ಬೇಕಂದ್ರೆ ಈ ರ್ಯಾಮ್ನ ಹೇಳ್ಬೋದು. 10 ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ನಾವು 99% ಕಸ್ಟಮರ್ಗೂ ಪ್ರಾಡಕ್ಟ್ಗೂ RMA ಸರ್ವಿಸ್ ಪರ್ಫಾರ್ಮೆನ್ಸ್ ಇರೋದು ಪ್ರಾಡಕ್ಟ್ ಕೊಡ್ತೀವಿ. ನಾಳೆ ದಿನ ಏನಾದರೂ ರಿಪ್ಲೇಸ್ಮೆಂಟ್ಗೂ ಏನಾದರೂ ಹೆಲ್ಪ್ ಬೇಕಾದ್ರೂ ನಮ್ಮ ಟೀಮ್ ಪ್ರಾಪರ್ ಆಗಿ ಸಪೋರ್ಟ್ ಮಾಡೋ ಥರ ಬ್ರ್ಯಾಂಡೇ ನಾವು ಜಾಸ್ತಿ ಪ್ರಮೋಟ್ ಮಾಡ್ತೀವಿ. 1 TB NVMe Gen 5 SSD 11000 Mbps ಅಲ್ಲಿ ಬರೋ ಈ SSD ಇದೆ. ಆ್ಯಂಡ್ ಪ್ಲಸ್ SSD ಬಂದ್ಬಿಟ್ಟು Gen 5 ಆರ್ಕಿಟೆಕ್ಚರ್ ಅಲ್ಲಿ ರನ್ ಆಗೋದು SSD ಇದೆ. ಇನ್ನೊಂದೇನಿದೆ ಅಂದರೆ, ಇವರು ಇನ್ನೊಂದು ಸ್ಟೋರೇಜ್ನು 512 ತೊಗೊಂಡಿದ್ದಾರೆ. ಇದು ಬಂದ್ಬಿಟ್ಟು ಸಾಫ್ಟ್ವೇರ್ ಹಾಕೋಣ, ಇದರಲ್ಲೂ ಸಾಫ್ಟ್ವೇರ್ಸ್ ಇರುತ್ತೆ, ಬಟ್ ಡಿಫ್ರೆಂಟ್ ಥಿಂಗ್ಸ್ ಅವ್ರಿಗಿದೆ. ಅವ್ರಿಗೂ ಹೆಂಗೆ ಹೇಳಿದ್ರು ಆ ಥರ ನಾವು ಇದು ಕೊಟ್ಟಿದ್ದೀವಿ. ಈ ಪಿ ಸಿಗೂ ಪವರ್ ಸಪ್ಲೈ 1200 ವಾಟ್ಸ್ ಗೋಲ್ಡ್ ರೇಟೆಡ್ ATX 3.1 PCI ಜನರೇಷನ್ 5.0 ಇರೋದು ಪವರ್ ಸಪ್ಲೈ ನಾವು ಯೂಸ್ ಮಾಡಿದ್ವಿ. ವಿತ್ 10 years ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆಗೆ ಬರುತ್ತೆ. B850 ಗೇಮಿಂಗ್ ಪ್ರೋ Wi-Fi 6E ಮದರ್ ಬೋರ್ಡ್ ಇದೆ. ಈ Wi-Fi 6E ಅಲ್ಲಿ 2 M.2 ಸ್ಲಾಟ್ ಇರುತ್ತೆ, ಒಂದು Gen 5 ಒಂದು Gen 4. ಸೊ ಒಂದು Gen 5 ಹಾಕಿದ್ದಾರೆ, ಇನ್ನೊಂದು ಸ್ಲಾಟಲ್ಲಿ ಯಾವ್ದು ಬೇಕಂದ್ರೆ SSD ಹಾಕ್ಬೋದು. ಟೈಪ್ ಸಿ ಪೋರ್ಟ್ ಇದೆ, Wi-Fi 6E ಇದೆ. ಓವರ್ ಆಲ್ ಆಗಿ 16,000-17,000 ರೇಂಜಲ್ಲಿ ಇದು ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಮದರ್ ಬೋರ್ಡ್ ಅಂತ ಹೇಳ್ಬೋದು. ಈ ಪ್ರಾಸೆಸರ್ನು ಕೂಲ್ ಮಾಡೋದಕ್ಕೂ ಫ್ರೋಜನ್ ವಾರ್ಫ್ರೇಮ್ SE ವೈಟ್ ಕಲರ್ದು ARGB ಕೂಲರ್ ವಿತ್ 360 mm ಇರುತ್ತೆ. ಆ್ಯಂಡ್ ವೈಟ್ ಬ್ಲ್ಯಾಕ್ ಯಾವ್ದು ಬೇಕಾದ್ರೂ ಅದು ತೊಗೊಳ್ಬೋದು. ಗೆಲಾಕ್ಸ್ದು ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಈ ಕೇಸ್ ಇದೆ. X7 ಆಂಟಿ ಸ್ಪೋರ್ಟ್ ಅಲ್ಲಿ ಬರುತ್ತೆ. ಅಲ್ಲಿ O11 ವಿಷನ್ ಕಾಂಪ್ಯಾಕ್ಟ್ ಇರುತ್ತೆ. ಎಲ್ಲ ಬ್ರ್ಯಾಂಡ್ಸ್ನು ಒಂದು ಕಾಪಿ ಮಾಡೋದಿರುತ್ತೆ. ಸೊ ಇದು ಬಂದ್ಬಿಟ್ಟು ಯಾವುದು ಥರ ಕಾಪಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ 7 ಫ್ಯಾನ್ಸ್ ಜೊತೆಗೆ ಒಂದು ಬೆಸ್ಟ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಕೇಸ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಒಂದು 5 ನಿಮಿಷದಲ್ಲಿ ನಾನು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಏನಿದೆ ಅಂದರೆ, ನಿಮ್ಮ ಬಜೆಟು 3 ಲಕ್ಷ ಕೆಳಗಿದೆ, ನಿಮ್ಗೊಂದು ಪ್ರೀಮಿಯಂ ಟೈಪ್ ಪಿ ಸಿ ಬೇಕು, ಒಂದು ಕಂಟೆಂಟ್ ಕ್ರಿಯೇಷನ್ಗೂ ಎಡಿಟಿಂಗು 4K ಲೆವೆಲ್ ಗೇಮಿಂಗ್ ಬೇಕಂದ್ರೆ ಈ ಪಿ ಸಿ ನಾನು ರಿಕಮೆಂಡ್ ಮಾಡ್ತೀನಿ. ಪ್ರಾಸೆಸರ್ ನಾನು ಹೇಳಿತ್ತು 9900X 1 ಮಿನಿಟಲ್ಲಿ ಟೋಟಲ್ ಸಮರೈಸ್ ಮಾಡ್ತೀನಿ. 9900X ಇದೆ. B850 ಗೇಮಿಂಗ್ ಪ್ರೋ Wi-Fi ಇದೆ. 5080 ಗ್ರಾಫಿಕ್ ಕಾರ್ಡ್ ಇದೆ. 32GB ರ್ಯಾಮ್ ಇದೆ. 512GB SSD ಪ್ಲಸ್ 1TB SSD ಇದೆ. 1200 ವಾಟ್ಸ್ ಪವರ್ ಸಪ್ಲೈ ಇದೆ. 360 mm ಲಿಕ್ವಿಡ್ ಕೂಲರ್ ಈ ಥರ ಕೇಸು. ಓವರ್ ಆಲ್ ಆಗಿ ಒಂದು ಪ್ರಾಪರ್ ಪಿ ಸಿ ಇದೆ. ಕಸ್ಟಮರ್ ಬಂದ್ಬಿಟ್ಟು ಮೈಸೂರಿಂದ ಟ್ರಾವೆಲ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ ನಮ್ಮ ಸ್ಟೋರ್ಗೆ ಪಿ ಸಿ ಬೈ ಮಾಡೋದಕ್ಕೋಸ್ಕರ. ಸೊ ಅವ್ನ ವಿಡಿಯೋ ಬರೋದ್ರಲ್ಲಿ ಇಷ್ಟ ಇರಲಿಲ್ಲ, ಸೊ ಅವರು ಹೇಳೋ ಥರ ನಾವು ಎಲ್ಲ ಬಿಲ್ಡ್ ಮಾಡಿಕೊಟ್ಟಿದ್ವಿ. ನಿಮ್ಗೂ ಇಂಥದ್ದು ಇಲ್ಲ ಅಂದರೆ ಎಂಥದ್ದು ಪಿ ಸಿ ಬೇಕಾದರೆ ನಮ್ಮ ಸ್ಟೋರ್ ವಿಸಿಟ್ ಮಾಡಿ, ಇಲ್ಲಾಂದರೆ DM ಮಾಡಿ ನಾವು ಆಲ್ ಓವರ್ ಇಂಡಿಯಾ ಕೊರಿಯರ್ನು ಮಾಡ್ತೀವಿ.